ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶಾಂಗವಿ ಅವರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಪರ್ಟಿಕ್ಯುಲರ್ ಒಂದು ರೀಸನ್ ಇರುತ್ತೆ. ಯಾಕೆಂತಂದರೆ ನನಗೆ ಈ ಮಂತ್ ಈ ವೀಕಲ್ಲಿ ನಾನು ಹುಷಾರಾಗಿದ್ದರೆ ನೆಕ್ಸ್ಟ್ ವೀಕ್ ನನ್ನ ಮಗಳಿಗೇನು ಹುಷಾರಿಲ್ಲ, ನಾವೆಲ್ಲ ಹೊರಗಡೆ ಹೋಗ್ತೀವಿ. ಸೊ ಕಂಟಿನ್ಯೂಸ್ ಆಗಿ ನಾನು ಬ್ಲಾಗ್ಸ್ ಏನೂ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಬ್ಲಾಗ್ಸ್ ಮಾಡಬೇಕು, ಬ್ಲಾಗ್ಸ್ ಮಾಡೋದೇನು ಕಷ್ಟ ಅನಿಸಲ್ಲ, ಬಟ್ ಮಿನಿ ಬ್ಲಾಗ್ಸ್ ದಿನಾಗಲೂ ಕ್ಯಾಪ್ಚರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಲಾಂಗ್ ವಿಡಿಯೋನೇ ಮಾಡಿ ಹಾಕ್ಬಿಡೋಣ ಅಂತ ಒಂದು ಥಾಟಲ್ಲಿದೆ. ಬಟ್ ಇಲ್ಲ, ಮಿನಿ ಬ್ಲಾಗ್ಸ್ ಕೂಡ ಮಾಡಿ ಹಾಕಬೇಕು. ದಿನಾಗಲೂ ನಾವೆಲ್ಲಾದರೂ ಹೊರಗಡೆ ಹೋದಾಗ ಮಿನಿ ಬ್ಲಾಗ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಿನಿ ಬ್ಲಾಗ್ಸ್ ಕೂಡ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಿ ಹಾಕೋಕ್ಕೆ. ಸೊ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ಇರಬೇಕಾಗುತ್ತೆ. ಸೊ ಇವತ್ತು ನನ್ನ ಮಗಳಿಗೆ ರಾಗಿ ಸರಿ ಅಂದರೆ ಫಸ್ಟ್ ಟೈಮ್ ನಾನು ಮಾಮೂಲಿ ರಾಗಿ ಏನು ತೊಳೆದ್ಬಿಟ್ಟು ಆ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಅದನ್ನೇ ಜಲ್ದಿ ಇಟ್ಬಿಟ್ಟು ಪಾಪು ತಿನ್ನಿಸ್ತಾ ಇದ್ದೆ. ಬಟ್ ಇವತ್ತು ಆ್ಯಕ್ಚುಲಿ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅವಳಿಗೆ ಇದು ಮಾಡಬೇಕು, ರಾಗಿ ಸರಿ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನಂತಂದರೆ ಇವಾಗ 2 kg ರಾಗಿ ತೊಗೊಂಡಿದ್ದೀನಿ ನಾನು. 2 kg ರಾಗಿ ತೊಗೊಂಡ್ರೆ 1 kg ಅಕ್ಕಿ, ಅರ್ಧ kg ಗೋಧಿ, ಆಮೇಲೆ ತೊಗರಿಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಆಮೇಲೆ ಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ, ಇನ್ನೂ ಒಂದಷ್ಟೆಲ್ಲ ಐಟಮ್ಸು ಅಂದರೆ ಡ್ರೈ ಫ್ರೂಟ್ಸು, ಹೆಸರು ಕಾಳು ಇದನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದಲ್ವ, ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳೋಣ, ಜಾಸ್ತಿ ಕ್ವಾಂಟಿಟಿಲಿ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ಫಸ್ಟ್ ಟೈಮ್ ಕಾಳುಗಳೊಳಗೆ ಅಂದರೆ ಇದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಅವಳಿಗೆ ಇದು ಮಾಡಿದರೆ, ಇಲ್ಲಾಂದರೆ ಮಂದ ಆಗಿಬಿಡುತ್ತೆ ಅಂತ ಅಲ್ವಾ, ಅವಳಿಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿದೆ. ಯಾಕೆಂದರೆ ನಾನು ಫುಡ್ಡಲ್ಲಿ ಆಲ್ರೆಡಿ ಕೊಡ್ತಾಯಿದ್ದೀನಿ, ಬಟ್ ಆ್ಯಕ್ಚುಲಿ ಸರಿ ರಾಗಿ ಸೇರಿ ನಾನು ಏನೂ ಮಿಕ್ಸ್ ಮಾಡಿ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಅಂದರೆ ಕಾಳುಗಳೆಲ್ಲ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಜಾಸ್ತಿ ಕ್ವಾಂಟಿಟಿಲಿ ಬೇಡ ಅಂತ. ಇವಾಗ ನಾನು 2 kg ರಾಗಿ ತೊಗೊಂಡಿದ್ದೀನಿ. 2 kg ರಾಗಿ ತೊಗೊಂಡ್ರೆ 1 kg ಅಕ್ಕಿ, ಅರ್ಧ kg ಗೋಧಿ ಇಷ್ಟು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ರಾಗಿನ ಮತ್ತು ಗೋಧಿನ ಎಲ್ಲ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ, ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಅಕ್ಕಿ ಏನು ತೊಳೆಯೋ ಅವಶ್ಯಕತೆ ಇಲ್ಲ, ರಾಗಿ ಮತ್ತು ಗೋಧಿನ ತೊಳೆದು ಇಟ್ಕೊಳ್ಬೇಕಾಗುತ್ತೆ. ನೀವು ಈಸಿಯಾಗಿ ಮಾಡ್ಕೊಬೋದು. ಹಾಗೆ ಅಂದರೆ ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ದ ಹಾಗೆ ಅವ್ರಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಕೂಡ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ರೋಸ್ಟ್ ಮಾಡಿ ಅವಳಿಗೆ ದಿನಾಗಲೂ ಅಂದರೆ 11 ಟೈಮಲ್ಲಿ ಮತ್ತು 5 o'clock ಒಂದು ಟೈಮಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದೊಂದು ಪ್ರಿಪೇರ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಅಕ್ಕಿ ಸೆರ್ಲಾಕ್ ಅಂತ ಹೇಳ್ತಾರಲ್ಲ, ಅದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತು ರಾಗಿ ಸರಿ ಮತ್ತು ಏನದು ಡ್ರೈ ಫ್ರೂಟ್ಸ್ ಪೌಡ್ರ್ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಇವತ್ತಿನ ತೊಳೆದು ಮತ್ತು ಅದನ್ನ ಹಾಸಿ ಏನದು ಜಲ್ದಿ ಹಿಡಿತಾರೆ ಈ ಮಿಲ್ಲಲ್ಲೆಲ್ಲನೂ, ಆ ಥರ ಜಲ್ದಿ ಇಟ್ಕೊಳ್ಬೇಕು. ರಾಗಿ ಮತ್ತು ಅಕ್ಕಿ ಗೋಧಿನ ಯಾವುದೇ ಕಾರಣಕ್ಕೂ ಹುಡ್ಕೊಳ್ಬಾರ್ದು, ಯಾಕೆಂದರೆ ಅದು ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒನ್ಲಿ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ರೋಸ್ಟ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಜೊತೆ ಕಳಿಸ್ಬೇಕಾಗುತ್ತೆ. ಅದನ್ನು ನಾನು ಬರೀ ಕಾಳುಗಳಂತ ತೋರಿಸಿದಾಗ ನಿಮಗೆ ಗ್ಲಾಸ್ ಮುಖಾಂತರ ತೋರಿಸ್ತೀನಿ ಎಷ್ಟು ಕಂಟೆಂಟ್ ಬೇಕಾಗುತ್ತೆ ಅಂತ. ನಾನು ಒಂದು ಅರ್ಧ kg ತೊಗೊಂಡಿದ್ದೀನಿ. ಸೊ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಬಾದಾಮಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಏನೇನು ತೊಗೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಈ ಗ್ಲಾಸ್ ತುಂಬ ಕಡಲೆ ಬೀಜ ತೊಗೊಂಡಿದ್ದೀನಿ. ಓಕೆನಾ? ಇದರಲ್ಲಿ ನೀವು 2 ಗ್ಲಾಸ್ ಅಂದರೆ 1 kg ಮಾಡಿಕೊಂಡ್ರೆ ಅರ್ಧ ಗ್ಲಾಸ್ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ. ಇಷ್ಟೊಂದು ಏನು ಬೇಕಾಗಲ್ಲ ನಿಮಗೆ. ನಾನಿಲ್ಲಿ 2 kg ಮಾಡ್ಕೊಡ್ತಾ ಇರೋದ್ರಿಂದ ಇಷ್ಟು ಕಾಲಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಕಡಲೆನೂ ಅಷ್ಟೇ ನಾನು ತುಂಬ ಕಮ್ಮಿ ತೊಗೊಂಡಿದ್ದೀನಿ. ನಿಮಗೆ ಅಂದರೆ ಪಾಪುಗೆ ಡೈಜೆಸ್ಟ್ ಆಗುತ್ತೆ ಅನ್ನಂಗಿದ್ರೆ ಫಸ್ಟು ನೀವು ಟ್ರೈ ಮಾಡುವಾಗ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ತೊಗೊಳ್ಳಿ, ಯಾಕೆಂದರೆ ಕಡಲೆ ಆದಷ್ಟು ಬೇಗ ಡೈಜೆಸ್ಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಅರ್ಧ ಗ್ಲಾಸ್ ಮಾತ್ರ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಇದು ನಿಮಗೆ ಆಲ್ಮೋಸ್ಟ್ 1 ಇಂಚ್ ಅಂದರೆ 3 ಇಂಚಸ್ ಬರುತ್ತೆ ನಿಮ್ಮ ಬೆಳ್ಳಲ್ಲಿ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ತೊಗೊಳ್ಳಿ. ಈ ಗ್ಲಾಸ್ ನೋಡಿ, ನಾನು ನಿಮ್ಗೆ ಅಳತೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಈ ಥರ ಒಂದು ಘಮ ಬರ್ತಾ ಇದ್ದಂಗೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಅಂದರೆ ನೀವೇನು ಬೌಲ್ ಕಳಿಸ್ತಾ ಇದ್ದೀರ ಮಿಲ್ಲಿಗೆ, ಆ ಬೌಲ್ಗೆ ಹಾಕ್ಕೊಳ್ಳಿ. ಇದು ಹಾಗೆ 1.5 ಗ್ಲಾಸು ತೊಗರಿಬೇಳೆ ಹಾಕ್ಕೊಳ್ಳಿ. ನಾನು ಕ್ಯಾಪ್ಚರ್ ಮಾಡೋದು ಮಾಡ್ತಾ ಹೋಗಿದ್ದೀನಿ. ಸೇಮ್ ಇದೇ ಗ್ಲಾಸಲ್ಲಿನೇ ನಾನು ಮೆಜರ್ಮೆಂಟ್ ತೋರಿಸಿದ್ನಲ್ಲ, ಇದೇ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ.
ಇವಾಗ ಈಗ ಆಗಿದೆ ಇದು. ಇಷ್ಟು ಮಾತ್ರ ರೋಸ್ಟ್ ಆಗಿರಬೇಕು. ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ ಬಂದಾಗ ನಾನು ಹೇಳಿದ್ನಲ್ವ, ಇದೇ ಥರ ಎಲ್ಲ ಥರ ಕಾಳುಗಳು ಹುರ್ಕೊಳ್ಬೇಕಾಗುತ್ತೆ. ಇವಾಗ ಸಿಕ್ಕಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಗ್ಲಾಸ್ ಅಂದರೆ 3/4 ಗ್ಲಾಸ್ ಆಗೋಷ್ಟು ಇಷ್ಟಾದರೂ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ತೋರಿಸಿದ್ದೀನಿ. ಇದಕ್ಕೆ ಒಂದು 15 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ ಸುಮ್ಮನೆ ಹಂಗೆ ಬಾಡಿಸ್ಕೊಂಡು ಹಾಕ್ಕೊಳ್ಳಿ ಸಾಕು. ಇಂಚಿದೆ ಕರೆಕ್ಟಾಗಿ. ಸೊ ಇದರಲ್ಲಿ ಅರ್ಧ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ಗಿಂತ ಒಂಚೂರು ಜಾಸ್ತಿ. ಹಾಗೆ ಇದಕ್ಕೆ ಒಂಚೂರು ವಾಲ್ನಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನೋ ಗೋಡಂಬಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟೇ ಡ್ರೈ ಫ್ರೂಟ್ಸ್ ನಾನು ಯೂಸ್ ಮಾಡ್ತಾ ಇರೋದು. ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಹಾಕ್ಕೊಳ್ಬೋದು. ನನಗೆ ಇಷ್ಟೇ ಸಾಕು ಅನಿಸ್ತಿದೆ. ಮೆಣಸು ತೊಗೊಂಡಿದ್ದೀನಿ. ಇದನ್ನ ಹೀಗೆ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಜಾಸ್ತಿ ಆಗುವಂಥ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಮಿಲ್ ಆಡಿಸ್ಕೊಂಡು ಬಂದು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸರಿ ಮಾಡೋದು ಹೇಗೆ ಅಂದರೆ ರಾಗಿ ಸರಿ ಹೇಗೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಕಾಳೆಲ್ಲ ಯೂಸ್ ಮಾಡಿ ಮಾಡೋದು ಅಂತ ನಿಮ್ಗೆ ತೋರಿಸಿದ್ದೀನಿ. ಇದರಲ್ಲಿ ಯಾವ್ದು ರೋಸ್ಟ್ ಮಾಡ್ಕೊಬೇಕು ರೋಸ್ಟ್ ಮಾಡಬಾರ್ದು ಅಂತ ಪೂರ್ತಿ ನಾನು ಹೇಳಿದ್ದೀನಿ. ಅದನ್ನು ಮಾತ್ರ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫ್ಲೇವರು ಟೇಸ್ಟು ಡಿಫ್ರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಎಲ್ಲ ಹುರಿದಿರೋದನ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನೆಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಇವಾಗ ಇದು ತೊಗೊಂಡಿದ್ದೀನಿ, ವಾಲ್ನಟ್ಸ್ ತೊಗೊಂಡಿದ್ದೀನಿ. ರೋಸ್ಟ್ ಆಗಿರೋ ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾತ್ರ ಆಗಿದ್ರೆ ಸಾಕು. ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಸೇಮ್ ಗ್ಲಾಸಲ್ಲೇ ಬಾದಾಮಿ ಕೂಡ ತಗೊಂಡಿದ್ದೀನಿ. ಇವಾಗ ಹಾಗೆ ಪಿಸ್ತಾ ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಮ್ಮಿ ಇತ್ತು ಅಂದ್ಬಿಟ್ಟು ಇಷ್ಟ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಈ ಥರ ಆಗಿದೆ ಪೌಡರು. ಈಗ ಇದನ್ನು ಒಂದು 25 ಡೇಸ್ ನಾನು ಸ್ಟೋರ್ ಮಾಡಿ ಮಾಡ್ಕೊಳ್ಬೋದು. ಇದು ಆಲ್ಮೋಸ್ಟ್ 25 ಡೇಸ್ ಆಗುತ್ತೆ ಅಂತ ಅನಿಸುತ್ತೆ. ಇದನ್ನು ಸ್ವಲ್ಪ ಹಾರಾಕ್ಬಿಟ್ಟು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ 25 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಇದನ್ನು ನನ್ನ ಲೈಫಲ್ಲಿ ಏನು ನಡೀತಿದೆ, ನಾನು ಏನು ಮಾಡ್ತೀನಿ, ಎಲ್ಲಾದರೂ ಟ್ರಾವೆಲ್ ಮಾಡಿದ್ದು, ಇಲ್ಲ ನನ್ನ ಮಗಳಿಗೆ ಏನು ಫೀಡ್ ಮಾಡಿಸ್ತೀನಿ, ಒಂದಷ್ಟು ಕುಕ್ಕಿಂಗ್ ವೀಡಿಯೋಸು ಆ ಥರ ಶೇರ್ ಮಾಡ್ತಾಯಿದ್ದೆ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಲೈಕ್ ಕುಕ್ಕಿಂಗ್ ವೀಡಿಯೋಸ್ ಬೇಕಾ, ವಾರ್ಡ್ರೋಬ್ ಕಲೆಕ್ಷನ್ಸ್ ಬೇಕಾ, ಸ್ಯಾರಿ ಬ್ಲೌಸ್ ಕಲೆಕ್ಷನ್ಸ್ ಬೇಕಾ, ಇಲ್ಲ ಬೇಬಿ ಫೋಟೋಶೂಟ್ ಐಡಿಯಾಸ್ ಬೇಕಾ, ಯಾವ ಥರದ್ದು ಬೇಕು ಅಂತ ಹೇಳಿದರೆ ನಾನು ಆ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ನಾನು ಯಾವತ್ತೂ ನಿಮ್ಮನ್ನು ಯಾವ ಥರ ಸಜೆಸ್ಟ್ ಮಾಡಿ ಅಂತ ಯಾವುದೂ ಕೇಳಿಲ್ಲ. ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ನಾನು ಅದೇ ಥರದ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲಿಂದ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ. ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟಲ್ಲಿ ಹೇಳಿದರೆ ನಾನು ಖಂಡಿತ ಆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ತುಂಬ ಟೇಸ್ಟಿಯಾಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಕರ್ಬೂಜ ಕಟ್ ಮಾಡಿದ್ದೆ. ಅಂದರೆ ಸ್ವಲ್ಪ ಹಣ್ಣಾಗಿದ್ದಾಗ ತಿಂದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಕಾಯಿದ್ದಾಗ ತಿಂದ್ರೇ ಕರ್ಬೂಜ ಹಣ್ಣು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನನಗಂತೂ ಇದು ಫೇವ್ರೆಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಮನೆಯಲ್ಲಿ ಏನಾದರೂ ಅದು ಫ್ರೂಟ್ಸ್ ತಗೊಂಡು ಅಲ್ಲೇ ಇಟ್ಟರೆ ಅದು ಮತ್ತೆ ಅಲ್ಲೇ ಕಳ್ತೋಗುತ್ತೆ. ಸೊ ಅದಕ್ಕೋಸ್ಕರ ಥರ ಕಟ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಯಾರಾದರೂ ತಿಂತಾರೆ. ಸೊ ಸಂಜೆ ಫ್ರೂಟ್ಸ್ ರೆಡಿ ಎಲ್ಲ ಮಾಡಿಟ್ಟಿದ್ದೀನಿ. ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶಾಂಭವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.